280 ಪ್ರಯಾಣಿಕರಿದ್ದಂತಹ ಬಾರ್ಸಿಲೋನಾ ಶಿಪ್ಗೆ ಬೆಂಕಿ ತಾಕಿದೆ. 5 ಸಾವನ್ನಪ್ಪಿದರೆ 130 ಪ್ರಯಾಣಿಕರು ನಾಪತ್ತೆಯಾಗಿದ್ದಾರೆ. ಇಂಡೋನೇಷ್ಯಾದ ತಾಲಿಸ್ ದ್ವೀಪದಲ್ಲಿ ಈ ದುರಂತ ಸಂಭವಿಸಿದೆ. ಪ್ರಾಣ ಉಳಿಸಿಕೊಳ್ಳೋದಕ್ಕೆ ಸಮುದ್ರಕ್ಕೆ ಜಿಗಿದವರ ಲೆಕ್ಕವೇ ಸಿಗ್ತಾ ಇಲ್ಲ. ಸಮುದ್ರದಲ್ಲಿ ಹೋಗುವಾಗಲೇ ಹಡಗಿನಲ್ಲಿ ಬೆಂಕಿ ಕಾಣಿಸಿಕೊಳ್ಳುತ್ತೆ. ಇಂಡೋನೇಷ್ಯಾದ ಉತ್ತರ ಸುಲುವೇಸಿಯ ತಾಲಿಸ್ ದ್ವೀಪದಲ್ಲಿ 280 ಪ್ರಯಾಣಿಕರಿದ್ದಂತಹ ಹಡಗೊಂದಕ್ಕೆ ಬೆಂಕಿ ಹೊತ್ತುಕೊಂಡು 3 ಪ್ರಾಣ ಕಳೆದುಕೊಂಡಿದ್ದಾರೆ. ಕೆಲವು ಜನರು ಸಮುದ್ರಕ್ಕೆ ಜಿಗಿದಿದ್ದು 130 ಪ್ರಯಾಣಿಕರು ಇನ್ನೂ ಕೂಡ ಪತ್ತೆಯಾಗಿಲ್ಲ. ಕೆಎಂ ಬಾರ್ಸಿಲೋನಾ 5 ಹೆಸರಿನ ಶಿಪ್ ಪ್ರಯಾಣ ಮಾಡುವಾಗ ಮಧ್ಯಾಹ್ನ 1 ಗಂಟೆ ಸುಮಾರಿಗೆ ನೀರಿನಲ್ಲಿನೇ ಬೆಂಕಿ ಹೊತ್ತಿಕೊಳ್ಳುತ್ತೆ. ಮೊದಲು ಹಡಗಿನ ಸೀಲಿಂಗ್ನಲ್ಲಿ ಬೆಂಕಿ ಹೊತ್ತಿಕೊಂಡಿದ್ದು ಕ್ಷಣಾರ್ಧದಲ್ಲಿ ವ್ಯಾಪಕವಾಗಿ ಅಗ್ನಿ ಕಾಣಿಸಿಕೊಂಡಿದೆ. ಇದರಿಂದ ಗಾಬರಿಗೊಂಡ 280 ಪ್ರಯಾಣಿಕರು ಜೀವ ಭಯದಿಂದ ನೀರಿಗೆ ಜಂಪ್ ಮಾಡಿದ್ದಾರೆ. ಇದರಲ್ಲಿ 150 ಪ್ರಯಾಣಿಕರನ್ನ ಸುರಕ್ಷಿತವಾಗಿ ರಕ್ಷಣೆ ಮಾಡಲಾಗಿದೆ. ಆದರೆ 3 ಮಾತ್ರ ಕೊನೆಯುಸಿರೆಳೆದಿದ್ದಾರೆ. ಸ್ಥಳೀಯ ಮೀನುಗಾರರ ಬೋಟ್ಗಳಿಂದ ರಕ್ಷಣೆಯನ್ನ ಮಾಡಲಾಗಿದೆ. 130 ಮಂದಿ ಲೆಕ್ಕಕ್ಕೆ ಸಿಗ್ತಾ ಇಲ್ಲ ಅಂತ ಹೇಳಿ ಅಧಿಕಾರಿಗಳು ಕೂಡ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಡಗಿನಲ್ಲಿ ದೊಡ್ಡ ಮಟ್ಟದಲ್ಲಿ ಬೆಂಕಿ ಕಾಣಿಸಿಕೊಳ್ತಾ ಇದ್ದಂತೆ ಜನರು ನಾ ಮುಂದು ನೀ ಮುಂದು ಅಂತ ಹೇಳಿ ನೀರಿಗೆ ಹಾರಿದ್ದಾರೆ. ಇನ್ನು ಈ ಸಂಬಂಧ ವಿಡಿಯೋಗಳು ಕೂಡ ಸಾಕಷ್ಟು ವೈರಲ್ ಆಗ್ತಾ ಇದೆ. ನೋಡುಗರ ಎದೆ ನಡುಗಿಸುವಂತಿದೆ. ವಿಡಿಯೋದಲ್ಲಿ ಬೆಂಕಿ ಜೊತೆಗೆ ದಟ್ಟ ಹೊಗೆ ಹಡಗಿನಲ್ಲಿ ಆವರಿಸಿಕೊಂಡಿರುವಂಥದ್ದು. ಇನ್ನು ಈ ಘಟನೆಯ ಕುರಿತಂತೆ ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂತಹ ಸಂಭವ ಇದೆ ಅಂತ ಹೇಳಲಾಗ್ತಾ ಇದೆ. ಸದ್ಯ ಹಲವು ಬೋಟ್ಗಳಿಂದ ರಕ್ಷಣಾ ಕಾರ್ಯವನ್ನ ಮಾಡಲಾಗ್ತಾ ಇದೆ ಅನ್ನೋದು ತಿಳಿದು ಬಂದಿದೆ. Ibu boleh kita ada